नगरी पूरा सज गई इतनी कि जितने पूछिए मत। यार एकदम राममय सारी दुनिया हो गई है। ಮಾತುಗಳಲ್ಲಿ ಖುಷಿಯನ್ನ ನಾವು ಗಮನಿಸ್ತಾ ಇದ್ವಿ. ನಮ್ಮ ಹಿಂದೆ ಡೋಲನ್ನ ನಡೆಸುವವರು, ಡಮರುಗವನ್ನ ಬಾರಿಸುವವರು ಇದ್ದಾರೆ. ಆ ಕಲಾ ತಂಡ ಬರ್ತಾ ಇರುವ ಎಲ್ಲ ರಾಮ ಭಕ್ತರನ್ನ ಸ್ವಾಗತಿಸ್ಲಿಕ್ಕೋಸ್ಕರ ಸಿದ್ಧವಾಗಿ ನಿಂತಿರುವ ತಂಡ ಇದು. ಗಮನಿಸ್ತಾ ಇದ್ದೀರಿ, ಡೋಲು ಡಮರುಗ ಹಾಗೆ ದಾರಿ ಉದ್ದಕ್ಕೂ ಕೂಡ ನೃತ್ಯಗಳನ್ನ ಮಾಡ್ತಾ ರಾಮನ ಆಗಮನದ ಖುಷಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಹಾಗೆ ಅನೇಕರು ರಾಮ ಭಕ್ತರು ನಮ್ಮ ಜೊತೆಯಲ್ಲಿದ್ದಾರೆ, ಮಾತನಾಡಿಸ್ತೀವಿ. ಎಲ್ಲಿ ರಾಮ್ ನಮ್ದು ಕನ್ನಡ ಕನ್ನಡ ರಾಯಚೂರು ನೋಡಿದ್ರ ರಾಮನ್ ನೋಡಿಲ್ಲ ಇನ್ನ. ನಾವು ಬಂದು 2 ದಿವಸ ಆಯ್ತು ಇಲ್ಲಿಗೆ. ಟಿವಿಲಿ ನೋಡಿದ್ರ? ನಾನು ಹಿಡ್ಕೊಳ್ತೀನಿ ಬಿಡಿ. ಟಿವಿಲಿ ನೋಡಿವಿ. 2 ದಿವಸ ಆಯ್ತು ನಾವು ಬಂದು. ನಮ್ದು ರಾಯಚೂರು ಡಿಸ್ಟಿಕ್ ಮಾನ್ವಿ ತಾಲೂಕು. 2 ದಿವಸ ಆಯ್ತು. ರಾಮನ್ ನೋಡಬೇಕಂತ ಭಾಳ ದೂರಲಿದ್ದ ಬಂದಿದ್ದೇವೆ. 2000 ಕಿಲೋಮೀಟರ್ ಇಲ್ಲಿಗೆ ಬಂದಿದ್ದೇವೆ. ಇನ್ನು ರಾಮ ನಾಳೆ ನೋಡ್ಬೇಕಂತ ನಮ್ಗೆ ಆಸೆ ಇದೆ. ತುಂಬ ಖುಷಿಯಾಗಿದೆ. ನಮ್ಮ ಹಿಂದೂ ಸಾಂಪ್ರದಾಯಿಕ ಇನ್ನೂ ಇರ್ತದ ಓದ್ತದ ಅನ್ನೋ ಸಮಯದಲ್ಲಿ ನಮ್ಮ ಮೋದಿ ಯೋಗಿಜಿ ಅವರು ಮಾಡಿದ್ದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ರಾಮ ಅಂತರೂ ಸಖತ್ತು ಸಾಕ್ಷಾತ್ ರಾಮ ಮತ್ತೆ ಹುಟ್ಟಿ ಬಂದಂಗಾಗಿದೆ. ಅದಕ್ಕೂ ನಾನು ತುಂಬ ಸಂತೋಷವಾಯಿತು. ನಂದು ಇಷ್ಟೊತ್ತಿಗಾದರೂ ನಮಗೆ ಏನು ಬೇಕಾಗಿಲ್ಲ ಅನ್ನಿಸ್ತದೆ. ನಮ್ಮ ಮನಸ್ಸು ತುಂಬ ಹೃದಯವಾಗಿ ಸಂತೋಷವಾಗಿದೆ. ಆದರೂ ರಾಮ ಅಂದರೆ ಇದು ರಾಮ ಅರಣ್ಯವಾಸ ಹೋದಾಗಿದ್ದು ತಂದಿದ್ದು. ರಾಮ 14 ವರ್ಷ ವನವಾಸಕ್ಕೆ ಹೋಗಿ ಇಲ್ಲಿ ಬಂದು ರಾಮ ಈ ನದಿಯಲ್ಲಿ ಸ್ನಾನ ಮಾಡಿದ್ದಾನೆ. ಇದು ಯಾವುದು ಸರ್ವ ನದಿ ಅಂತಾರೆ. ಈ ಸರ್ವ ನದಿಯಲ್ಲಿ ಸ್ನಾನ ಮಾಡಿ ಅವರು ಇಲ್ಲಿ ವೆಲಿಸಿದ್ದಾರೆ ಅಂತ ನಮಗೆ ಗೊತ್ತು. ರಾಮಾಯಣ ಮಹಾಭಾರತ ನಾವು ಕಲಾವಿದರು, ಹಗಲುವೇಷ ಕಲಾವಿದರು ನಾವು ರಾಮಾಯಣ ಮತ್ತೆ ಹೇಳಿ ನಿಮ್ಮ ಕಲೆ ಪ್ರದರ್ಶನ ಆಗ್ಬಿಡ್ಲಿ ನಮ್ಮ ಟಿವಿ ಮೂಲಕ. ಜೈ ಶ್ರೀ ರಾಮಚಂದ್ರ ಮಹಾಪ್ರಭು. ರಾಮ ಹೇಗೆ ವನವಾಸ ಹೋಗಿದ್ದಾನೆ ಅಂದರೆ, ತಂದೆ ಮಾತೆ ದಶರಥ ಮಹಾರಾಜ, ನಮ್ಮದು ಅಯೋಧ್ಯೆ ನಗರ, ನಮ್ಮ ತಂದೆ ದಶರಥ ಮಹಾರಾಜ, ನಮ್ಮ ತಾಯಿ ಕೈಕ ಕೌಶಲ್ಯ ಸುಮಿತ್ರ ದೇವಿ. ಹಿಂದಕ್ಕೆ ಧರಣಕೇಶ ಮಗನಾದ ಗುರುಭಕ್ತನ ಸಂವಾರ ಮಾಡಿ 14 ವರ್ಷ ವನವಾಸಕ್ಕೆ ಹೋಗುತ್ತಿದ್ದೇವೆ. ಇನ್ನೂ 6 ಮಾಸ ದಾಟಿದರೆ ನಾವು ಅಯೋಧ್ಯೆ ನಗರಕ್ಕೆ ಸೇರುತ್ತಿದ್ದೇವೆ. ಜೈ ಶ್ರೀ ರಾಮಚಂದ್ರ ಮಹಾಪ್ರಭು. ರಾಮ ಲಕ್ಷ್ಮಣ ಸೀತಾಮಾತೆಗೆ ನಡೆದು ಆಯಾಸಗೊಂಡಿದೆ. ಇಲ್ಲಿ ನಡೆದು ಆಯಾಸಗೊಂಡಿದೆ. ಇಲ್ಲಿ ಸೀತಾಮಾತೆಗೆ ಫಲ ಪುಷ್ಪಾದಿಗಳನ್ನು ತಂದು ಈ ಸೀತಾಮಾತೆಗೆ ಅರ್ಪಿಸು ಅಂತ ರಾಮ ಕಳಿಸಿದ್ದಕ್ಕೆ ಲಕ್ಷ್ಮಣ ಹೋಗಿ ನಮ್ಮ ಅರಣ್ಯವಾಸಕ್ಕೆ ಹೋಗಿ ಹಣ್ಣು ಫಲ ಪುಷ್ಪಾದಿಗಳು ತರೋ ಸಮಯದಲ್ಲಿ ಅಲ್ಲಿ ಜನಕ ಮಹರ್ಷಿ, ಒಬ್ಬ ಸುರ್ಪನಕ್ಕಿ ಮಗನಾದ ಜನಕ ಮಹರ್ಷಿ ತಪಸ್ಸನ್ನು ಕುಂತು ಅಲ್ಲಿ ರಾಮ ಲಕ್ಷ್ಮಣ ಸಲುವಾಗಿ ತಪಸ್ಸು ಕುಂತು ಅಲ್ಲಿ ಆಮೇಲೆ ಕುಂತ ಮೇಲೆ ಅದು ಸೀತಾಫಲ ತಂದೋ ಸಮಯದಲ್ಲಿ ಒಂದು ಖಡ್ಗವನ್ನು ಎಸೆದ. ಯಾರು? ಸುರ್ಪಣಕ್ಕೆ ಮಗನಾದ ಜಂಬುಕುಮಾರನು ಖಡ್ಗವನ್ನು ಎಸೆದಾಗ ಆವಾಗ ಅದು ಖಡ್ಗ ಬಂದು ಲಕ್ಷ್ಮಣ ಕೈಗೆ ಸಿಕ್ಕಿತು. ಲಕ್ಷ್ಮಣ ಕೈಗೆ ಸಿಕ್ಕಿದಾಗ ಆಗ ಇದು ಏನು ಮಾಡಬೇಕೆಂಬುದು ಅರ್ಥ ಆಗುತ್ತಿಲ್ಲ ಅಂತ ಕೇಶಿ ಏನನ್ನಾಗಲ್ಲ ಅಂತ ಜೈ ಶ್ರೀರಾಮ್ ಅಣ್ಣನನ್ನು ನೆನೆಸಿ ಅವರ ರುಂಡವನ್ನು ಚೆಂಡಾಡಿಸಿಬಿಟ್ಟನು ಲಕ್ಷ್ಮಣ. ಆಮೇಲೆ ನಾನು ಏಕೆ ಇದೊಂದು ಅವನು ರಾಮ ಅಂತ ಸತ್ತೋದ. ಆದರೂ ಕೂಡ ಎಲ್ಲ ಇದಾದರೆ ಅಲ್ಲಿ ರಾಮನಿಗೆ ಹೋಗಿ ತಿಳಿಸ್ಬೇಕಂತ ರಾಮನಿಗೆ ಹೋಗಿ ತಿಳಿಸಿದ್ರೆ ಲಕ್ಷ್ಮಣ. ಆದರೂ ಏನು ಪರವಾಗಿಲ್ಲ ತಮ್ಮ, ಇದು ಮಾಯಸುರ್ಪನಕ್ಕೆ ಮಗನಾದ ಜಂಬುಕುಮಾರನು, ಇದರ ಕೊಂದಿದ್ದಕ್ಕೆ ಏನೂ ಪಾತಕವಿಲ್ಲವು ಅಂತ ಹೇಳಿದ್ದಕ್ಕೆ ಆವಾಗ ಅರಣ್ಯವಾಸ ಬಂದಿದೆ. ರಾಮನಿಗೆ 14 ವರ್ಷ ವನವಾಸ ಕೇವಲ ತಂದೆ ಮಾತಿ